ನಮಗೆ ನಮಸ್ಕರಿಸಿ ನೋಡ್ರಿ, ಬೈಲಹೊಂಗಲ ನನ್ನ ಎಲ್ಲ ಅಣ್ಣ ತಮ್ಮಂದರಿಗೆ ಒಂದು ವಿನಂತಿಯ ಕೈ ಮುಗಿದ ಕೇಳ್ಕೊತೀನಿ. ಈಗಾಗಲೇ ನಮ್ಮ ಗೋಕಾಕ್ ಜಿಲ್ಲೆ ಅಲೌನ್ಸ್ ಆಗಿತ್ತು. ಏನೋ ಒಂದು ಅರ್ಥಾಡದಿಂದ ಏನೋ ಒಂದು ಕಾರಣದಿಂದ ಅದು ಹಿಂದೆ ಒಟ್ಟಾಗೈತಿ. ಆ ಪ್ರಕಾರ ಆಗಬಾರ್ದು. ನಮಗೆ ಬೈಲಹೊಂಗಲ ನಿಮ್ಮ ಜಿಲ್ಲೆ ಮಾಡ್ಕೊಂಡ್ರೆ ನಮ್ಮ ಸಪೋರ್ಟ್ ಐತೆ, ಅದಕ್ಕೆ ನಮ್ಮದೇನು ತಕರಾರಿಲ್ಲ. ಯಾಕಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆ ಭಾಳ ದೊಡ್ಡ ಜಿಲ್ಲೆ ಐತೆ. ಅದು ನಮ್ಮ ಕರ್ನಾಟಕದಾಗ ಅತಿ ದೊಡ್ಡ ಜಿಲ್ಲೆ ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆ. ಬೆಂಗಳೂರು ಬಿಟ್ಟರೆ ನಮ್ಮ ಬೆಳಗಾವಿ ಜಿಲ್ಲೆ ಭಾಳ ದೊಡ್ಡದು ಅನ್ನುವಂಥದ್ದು ಎಲ್ಲ ಬುದ್ಧಿವಂತಗಳು, ಎಲ್ಲ ಸಾಹಿತಿಗಳು ಜನ ಕೂಡ ಹೇಳ್ತಾರೆ. ಆದರೂ ಅವ್ರು ಹೇಳಿದ ಕೇಳಿ ನಾನು ಈ ಏಷಿತಾರ ಮುಂದೆ ನಾನು ಹೇಳಕತ್ತಿದ್ದೀನಿ. ಈಗ ನಿಮ್ಮ ಜಿಲ್ಲೆ ಮಾಡ್ಕೊಳ್ಳೋಕೆ ನಮ್ಗೆ ಏನೂ ತಕರಾರಿಲ್ಲ. ನಾವು ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡ್ರೆ ಯಾರು ನಿಮ್ಮ ಜಿಲ್ಲೆ ಬೇಕು ಅನ್ನೋಂಗೆ ನಿಮ್ಗೆ ತಗೋರಿ. ನಿಮ್ಮದು ಹಕ್ಕೈತಿ, ಹೋರಾಟ ಐತಿ, ಹೋರಾಟ ಮಾಡ್ಕೊಂಡು ನಿಮ್ಮ ಜಿಲ್ಲೆ ನೀವು ಮಾಡ್ಕೊರಿ. ನಮ್ದು ಏನೂ ತಕರಾರಿಲ್ಲ. ಆದ್ರೆ ಆ ಬೆಳಗಾವಿ ಜಿಲ್ಲಾ ಹೊಡಿಬಾರ್ದು ಅನ್ನುವಂಥದ್ದು ಒಂದು ಅದೇನೈತಿಲ್ಲ, ಅದು ಆಗಬಾರ್ದು. ಯಾಕಂತಂದ್ರೆ ಮನೆ ದೊಡ್ಡದಾಗಿತ್ತು. ಮನೆ ದೊಡ್ಡದಾತಂದ್ರೆ ಮಕ್ಕಳು ಬೇರೆ ಆಗವ್ರನ. ಮಕ್ಕಳು ಬೇರೆ ಯಾಕೆ ಆಗ್ತಾತಂದ್ರೆ ಮನೆ ಒಳಗೆ ಸ್ವಲ್ಪ ಏನು ದೊಡ್ಡ ಕೆಲಸ ಆಗೋಲ್ಲ. ಅಡಚಣೆ ಒಳಗೆ ಖರ್ಚು ಯಾವುದು ಹಚ್ಚಿ ಸಲುವಾಗಿ ಸ್ವಲ್ಪ ಇದಾಗ್ತಿರ್ತೈತೆ. ಸ್ವಲ್ಪ ಮನೆ ಒಳಗೆ ಒಂದು ಸ್ವಲ್ಪ ತೊಂದರೆ ಆಗ್ತಿರ್ತೈತೆ. ಈ ಜಿಲ್ಲೆಯಲ್ಲಿ ಮನೆ ಹೆಂಗೆ ಒಡೆಯುತ್ತದನೋ ಅನಿವಾರ್ಯವಾಗಿ ಹಂಗೆ ಮತ್ತು ಹಣದ ದೃಷ್ಟಿಯಿಂದನೂ ಮತ್ತಿದು ಭಾಳ ಅನಿವಾರ್ಯ ಅಂತ ಅನೇಕ ಆಯೋಗಗಳು ವಾದ ಮಾಡಿದ್ದಾವೆ. ಇದನ್ನು ಮನೆ ಒಳಗೆ ಬೇರೆ ಆದ್ರಪ್ಪ ಅಂತಂದ್ರೆ ರೀ ಸಂಸ್ಥಾ ಬೆಳಿತೈತೆ ರೀ. ಅವ್ರ ಮನೇದು ಒಂದು ಇದನ್ನು ಅವ್ರ ಮನೆ ಒಳಗೆ ಏನೈತಿಲ್ಲ ಸದಸ್ಯರು ಬೆಳೀತಿರ್ತಾರೆ, ಅವ್ರ ಮನೆ ಬೆಳೀತಿರ್ತೈತಿ. ಮತ್ತು ಒಂದು ಮನೆ ಇತ್ತಂದ್ರೆ 10 ಮನೆ ಅಂದ್ರೆ 10 ಮನೆ ಆಗ್ತಾವೆ. ಅಂದ್ರೆ ಊರು ವಾಡಿಸ್ತಿಲ್ಲ, ಓಣಿ ವಾಡಿಸ್ತಿಲ್ಲ, ಗ್ರಾಮ ವಾಡಿಸ್ತೈತಿ, ಉದ್ಯೋಗ ಹೆಚ್ಚಾಗ್ತಿರ್ತೈತಿ, ಅದೆಲ್ಲ ನಡೀತಿರ್ತೈತಿ ರೀ. ಇದೇನು ಜಿಲ್ಲಾ ಏನು ನಮ್ಮದೇನು ಗೋಕಾಕ್ ಬೆಳಗಾವಿ ಜಿಲ್ಲಾ ಏನು ವಿಭಜನೆ ಮಾಡಿದ್ರೆ ಯಾಕಪ್ಪ ಅಂತಂದ್ರೆ ಸರ್ಕಾರದಿಂದ ಅನುದಾನ ಬರುವಂಥದ್ದು ಏನು ಅನುದಾನ ಬರ್ತೈತಲ್ಲ ಭಾಳಷ್ಟು ಬರ್ತೈತಿ. ನಮ್ಮ ಭಾಳ ಸುಂದರವಾಗುವಂಥ ಒಂದು ನಮ್ಮ ಗೋಕಾಕ್ ತಾಲೂಕು ಆಗ್ತೈತಿ, ಬೈಲಹೊಂಗಲ ಆಗ್ತೈತಿ, ಚಿಕ್ಕೋಡಿ ಆಗ್ತೈತಿ, ಅಥಣಿ ಆಗ್ತೈತಿ, ಎಲ್ಲನೂ ಆಗ್ತಾವೆ. ಯಾರ್ಯಾರು ಜಿಲ್ಲಾ ಮಾಡ್ಕೋತಾರಲ್ಲ ಅವ್ರೆಲ್ಲರಿಗೂ ಅದು. ಆದ್ರೆ ಆಗಬಾರ್ದು ಅನ್ನೋಂಥ ಹೇಳಕ್ಕೆ ಹೋಗ್ಬೇಡ್ರಿ. ಕೈ ಮುಗಿದು ಕೇಳ್ಕೊತಾನೆ ವಿನಂತಿ, ರಿಕ್ವೆಸ್ಟ್. ನಾವು ಬೈಲಹೊಂಗಲ ಎಲ್ಲ ನನ್ನ ಹೋರಾಟಗಾರಿಗೆ, ನನ್ನ ಅಣ್ಣತಮ್ಮರಿಗೆ, ನನ್ನ ಎಲ್ಲ ವಕೀಲ ಸಂಘದ ನನ್ನ ಅಣ್ಣತಮ್ಮರಿಗೆ, ಎಲ್ಲ ರಾಜಕೀಯ ಇರುವಂಥ ಎಲ್ಲ ಯುವಕರಿಗಾಗಲಿ, ಆಮೇಲೆ ಅಲ್ಲಿ ಸ್ಥಳೀಯ ಶಾಸಕರಾಗಲಿ, ಮಾಂತೇಶನ್ನ ಕೌಜಲಿಗೆ ಅವರು ಕೂಡ ಆಗಲಿ, ಅವರಿಗೂ ಸುದ ಕೈ ಮುಗಿದು ನಾ ಕೇಳ್ಕೊತೇನೆ. ಭಾಳಷ್ಟು ಒಳ್ಳೆಯ ಜನ ಅದಾರ. ಹುಟ್ಟಿದ್ದನ ಹೋರಾಟ ಅದ ಬೈಲಹೊಂಗಲ ತಾಲೂಕದಿಂದ ಸ್ವಾತಂತ್ರ್ಯದ ಸಲುವಾಗಿ ಹೋರಾಟ ಮಾಡೋ ಸಲ ಹುಟ್ಟಿದನ ಬೈಲಹೊಂಗಲ. ನಾವು ಅದಕ್ಕೆ ಭಾಳ ಸ್ವಾಗತ ಮಾಡ್ತೇವೆ. ತಾಯಿ ಚೆನ್ನಮ್ಮ ಹುಟ್ಟಿದ ನಾಡು, ಸಂಗೊಳ್ಳಿ ರಾಯಣ್ಣವರು ಹುಟ್ಟಿದ ನಾಡು, ಅನೇಕ ಹೆಮ್ಮರೆಡ್ಡಿ ಎಲ್ಲಮ್ಮ ತಾಯಿಯವರು ಹುಟ್ಟಿದ ನಾಡು, ಭಾಳಷ್ಟು ಸ್ವಾತಂತ್ರ್ಯ ಹುಟ್ಟಿದ ನಾಡೈತಿ. ಅಂಥ ನಾಡದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಆಗಲಿ, ಒಳ್ಳೆ ಬೆಳೀಲಿ. ನಮ್ಮ 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 ಬೆಳಗಾವಿ ಜಿಲ್ಲೆ ಬೆಳೀಲಿ, ನಮ್ಮ ಗೋಕಾಕ್ ಜಿಲ್ಲೆ ಬೆಳೀಲಿ, ಬೈಲಹೊಂಗಲ ಆ ಜಿಲ್ಲೆ ಆದ್ರೂ ಅದು ಬೆಳೀಲಿ, ಆಮೇಲೆ ಚಿಕ್ಕೋಡಿ ಜಿಲ್ಲಾ ಆದ್ರೂ ಅದು ಬೆಳೀಲಿ. ನಮ್ದು ಏನು ಅಥಣಿ ಜಿಲ್ಲೆ ಆದರೂ ಅದು ಬೆಳೀಲಿ. ನಮಗೇನು ಅಭಿವೃದ್ಧಿ ಆಗಬೇಕು, ಜನ ಅಭಿವೃದ್ಧಿ ಆಗಬೇಕು, ಊರು ಅಭಿವೃದ್ಧಿ ಆಗಬೇಕು, ಕೃಷಿ ಅಭಿವೃದ್ಧಿ ಆಗಬೇಕು, ರೈತರ ಅಭಿವೃದ್ಧಿ ಆಗಬೇಕು. ಇರೋಂಥ ಸಣ್ಣ ಪುಟ್ಟ ವ್ಯಾಪಾರ ಎಲ್ಲರೂ ಅಭಿವೃದ್ಧಿ ಆಗಬೇಕು. ಎಲ್ಲರೂ ಶಾಂತದಿಂದ ನಾವು ಎಲ್ಲರೂ ಇರಬೇಕು, ಬದುಕಬೇಕು, ಒಳ್ಳೆಯ ದಿಕ್ಕು ತೋರಿಸ್ಬೇಕು. ಕೆಟ್ಟ ದಿಕ್ಕವನ್ನು ತೋರಿಸ್ಬಾರ್ದು ಅನ್ನೋಂಥದ್ದು ನಾನು ಎಲ್ಲರಿಗೂ ಕೈ ಮುಗಿದು ವಿನಂತಿ ಮಾಡ್ತಾನೆ. ಬೈಲಹೊಂಗಲ ಎಲ್ಲ ಜನಕ್ಕೆ ನಮಸ್ಕಾರ. ಏನು ಹೇಳ್ತಾ ಇದ್ದೀರಪ್ಪ ಅಂದ್ರೆ ಉಗ್ರವಾದ ಹೋರಾಟ, ತೀವ್ರವಾದ ಹೋರಾಟ, ಹಿಂಸಾತ್ಮಕ ಹೋರಾಟ ಆಗಬಾರ್ದು.